ನಮಸ್ಕಾರ ಸ್ನೇಹಿತರೆ, ಬನ್ನಿ ನಾವು ಇವತ್ತು ಹೊಸದಾಗಿ ಒಂದು ವಿಡಿಯೋದಲ್ಲಿ ನಾವು ಫೋನಲ್ಲಿ ಯಾವ ರೀತಿ ಮಾತಾಡಬೇಕು ಅನ್ನೋದನ್ನ ನೋಡ್ತಾ ಹೋಗೋಣ. ಬಹಳ ಇಂಟ್ರೆಸ್ಟಿಂಗ್ ಆಗಿದೆ, ಬನ್ನಿ ನೋಡೋಣ. ಫೋನಲ್ಲಿ ಯಾವ ರೀತಿ ಮಾತಾಡಬೇಕು ಇಂಗ್ಲಿಷಲ್ಲಿ. ವಿ ಕ್ಯಾನ್ ಯೂಸ್ ದ ಇಂಗ್ಲಿಷ್ ವೆರಿ ಸ್ಮಾಲ್ ಸೆಂಟೆನ್ಸಸ್ ವಿಚ್ ಆರ್ ವೆರಿ ಇಂಪಾರ್ಟೆಂಟ್. ಫಸ್ಟ್ ಒನ್ ಈಸ್ ಹಲೋ, ಹೂ ಈಸ್ ಸ್ಪೀಕಿಂಗ್. ಹಲೋ, ಯಾರು ಮಾತಾಡ್ತಾ ಇದ್ದೀರಾ ಅಂತ ಕೇಳಬೇಕಾಗ್ಯದ. ಹಲೋ, ಹೂ ಈಸ್ ಸ್ಪೀಕಿಂಗ್ ಅಂದರೆ ಯಾರು ಮಾತಾಡ್ತಾ ಇದ್ದೀರಾ ಅಂತ ಅರ್ಥ. ಹೂ ಈಸ್ ಸ್ಪೀಕಿಂಗ್ ಅಂದರೆ ಯಾರು ಮಾತಾಡ್ತಾ ಇದ್ದೀರಾ ಅಂತೇಳಿ ಅರ್ಥ. ಓಕೆ, ಅದಾದ ನಂತರ ನೀವು ನಾನು ಇವ್ರ ಜೊತೆ ಮಾತಾಡಬೇಕು ಅಂತ ಕೇಳಬೇಕು. ಅದಕ್ಕೆ ಮೇ ಐ ಸ್ಪೀಕ್ ಟು ಅಂತಂದರೆ ನಾನು ಡ್ಯಾಶ್ ಸ್ಪೀಕ್ ಟು ರಮೇಶ್. ಮೇ ಐ ಸ್ಪೀಕ್ ಟು ರಮೇಶ್, ನಾನು ರಮೇಶ್ ಅವ್ರ ಜೊತೆ ಮಾತನಾಡಬಹುದೇ ಅಂತ ಕೇಳ್ದಂಗೆ. ಬೇರೆಯವ್ರು ಎತ್ತಿರ್ತಾರೆ ಫೋನು, ಅಂಥ ಸಂದರ್ಭದಲ್ಲಿ ಇದನ್ನು ಕೇಳ್ತೀವಿ. ಮೇ ಐ ಸ್ಪೀಕ್ ಟು ರಮೇಶ್ ಅಂದರೆ ನಾನು ರಮೇಶ್ ಅವ್ರ ಜೊತೆ ಮಾತನಾಡ್ಬೋದೇ ಅಂತ ಕೇಳಿದಂಗೆ. ಇನ್ನೂ ಒಂದು ಸೆಂಟೆನ್ಸ್ ಐತೆ, ಭಾಳ ಈಸಿ ಐತೆ, ನೋಡೋಣ ಬನ್ನಿ. ಹೂ ವುಡ್ ಯು ಲೈಕ್ ಟು ಸ್ಪೀಕ್ ಟು ನೀವು ಯಾರೊಂದಿಗೆ ಮಾತನಾಡಲು ಇಚ್ಛಿಸುತ್ತೀರಾ? ನಿಮ್ಗೆ ಆಲ್ರೆಡಿ ಯಾರೊಬ್ಬರು ಫೋನ್ ಮಾಡ್ಯಾರ, ಅವ್ರು ಯಾರ ಜೊತೆ ಮಾತಾಡ್ತಾರಂತ ನಿಮಗೆ ಗೊತ್ತಾಗ್ತಾ ಇಲ್ಲ. ಅಂಥ ಸಂದರ್ಭದಲ್ಲಿ ನೀವು ಕೇಳ್ತೀರಾ ಹೂ ವುಡ್ ಯು ಲೈಕ್ ಟು ಸ್ಪೀಕ್ ಟು, ನೀವು ಯಾರೊಂದಿಗೆ ಮಾತನಾಡಲು ಬಯಸ್ತೀರಿ ಅಂತ ಕೇಳಿದಂಗೆ. ಓಕೆ, ಅದಾದ ನಂತರ ನೀವು ಅವ್ರಿಗೆ ಕೊಡಬೇಕಲ್ಲ ಫೋನು. ಫೋನ್ ಕೊಡಬೇಕು ಅಂತಂದರೆ ಅವ್ರನ್ನ ಕರಿತೀರ, ಅದಕ್ಕೆ ಟೈಮ್ ಬೇಕಾಗುತ್ತೆ. ಅಂಥ ಸಂದರ್ಭದಲ್ಲಿ ಟೈಮ್ ಬೇಕು. ಅದಕ್ಕೆ ನೀವು ಹೇಳ್ತೀರಾ ಪ್ಲೀಸ್ ಸ್ವಲ್ಪ ವೇಟ್ ಮಾಡಿರಿ, ಕರಿತೀನಿ ಅಂತ ಹೇಳ್ತೀರಲ್ಲ. ಅದಕ್ಕೆ ನಾವು ಒಂದು ಸಿಂಪಲ್ ಆಗಿ ಹೇಳ್ತೀವಿ ಇಂಗ್ಲೀಷಲ್ಲಿ ಏನಂತ, ಪ್ಲೀಸ್ ಹೋಲ್ಡ್ ದಿ ಲೈನ್ ಅಂದರೆ ದಯಮಾಡಿ ಲೈನಲ್ಲೇ ಇರಿ. ನಾವು ನಿಮ್ಮನ್ನ ಕರಿತೀವಿ, ಅವರನ್ನು ಕರಿತೀವಿ, ಯಾರ ಜೊತೆ ಮಾತಾಡ್ತೀರ ಅವರನ್ನು ಕರಿತೀವಿ ಅಂತ. ಹೋಲ್ಡ್ ಆನ್ ದಿ ಲೈನ್ ಅಂದರೆ ಲೈನಲ್ಲೇ ಇರಿ ಅಂತ ಅರ್ಥ. ಹೋಲ್ಡ್ ಅಂದರೆ ಇರಿ ಅಂತ ಅರ್ಥ. ಪ್ಲೀಸ್ ಹೋಲ್ಡ್ ದಿ ಲೈನ್ ಅಂದರೆ ಲೈನಲ್ಲೇ ಇರಿ ಅಂತ ಅರ್ಥ. ಐ ವಿಲ್ ಕಾಂಟ್ಯಾಕ್ಟ್ ಯು, ನಾನು ಇನ್ನೊಂದು ರೀತಿ ಕೂಡ ಹೇಳ್ಬೋದು. ಐ ವಿಲ್ ಕನೆಕ್ಟ್ ಯು ಅಂದರೆ ನಾನು ನಿನಗೆ ಮಾತನಾಡುತ್ತೇನೆ, ಮತ್ತೊಂದು ಸತಿ ಮಾತಾಡ್ತೀನಿ ಬೇರೆಯವ್ರ ಜೊತೆ ಅಂತಲೂ ಹೇಳ್ದಂಗೆ. ಒಟ್ಟು ಐ ವಿಲ್ ಕನೆಕ್ಟ್ ಯು ಅಂತಂದರೆ ನಾನು ನಿಮ್ಮ ಜೊತೆ ಮತ್ತೆ ಮಾತಾಡ್ತೀನಿ ಅಂತ ಹೇಳ್ದಂಗೆ. ಬಿಜಿ ಇದ್ದೀರಿ ಅಂತ ತಿಳ್ಕೊಳ್ರಿ, ಅವ್ರು ಬಂದು ಹೇಳ್ತಾರೆ, ಬಿಜಿ ಇದ್ದರೆ ಬಂದು ಹೇಳಿದ್ರೆ ಅಂತ ತಿಳ್ಕೊಳ್ಳಿ. ಇವ್ರು ಯಾರ ಜೊತೆ ಮಾತಾಡ್ಬೇಕು ಅನ್ಕೊಂಡಿದ್ರು ಅವರೇ ಬರ್ತಾರೆ, ಅವ್ರು ಮಾತಾಡ್ತಾರೆ, ಹೇಳ್ತಾರೆ ಐ ವಿಲ್ ಕನೆಕ್ಟ್ ಯು ಅಂದರೆ ನಾನು ನಿಮ್ಮ ಮತ್ತೆ ಮಾತಾಡ್ತೀನಿ ಅಂತೇಳಿ ಹೇಳಿ ಫೋನ್ ಕಟ್ ಮಾಡೋದಾಗಿರ್ಬೋದು, ಮತ್ತೆ ಮಾತಾಡ್ಬೋದು ಅಂತಲೂ ಅರ್ಥ. ಓಕೆ, ನೆಕ್ಸ್ಟ್ ಕುಡ್ ಯು ಕಾಲ್ ಬ್ಯಾಕ್ ಲೇಟರ್. ನೀವು ಈ ರೀತಿ ಕೂಡ ಹೇಳ್ಬೋದು, ಕುಡ್ ಯು ಕಾಲ್ ಬ್ಯಾಕ್ ಲೇಟರ್. ನೀವು ಸ್ವಲ್ಪ ತಡವಾಗಿ ಕರೆ ಮಾಡ್ಬೋದೇ, ಅವರಿಗೆ ರಿಕ್ವೆಸ್ಟ್ ಮಾಡ್ದಂಗೆ, ಮಾಡು ಅಂತ ಹೇಳಲ್ಲಾರ್ದಂಗೆ ಕುಡ್ ಯು ಕಾಲ್ ಬ್ಯಾಕ್ ಲೇಟರ್. ನೀನು ಸ್ವಲ್ಪ ತಡವಾಗಿ ಫೋನ್ ಮಾಡ್ತೀರಾ, ಈಗ ನಾ ಬ್ಯುಸಿ ಇದ್ದೀನಿ ಆಮೇಲೆ ಮಾಡ್ರಿ ಅಂತ ಹೇಳ್ತೀವಲ್ಲ, ಅದನ್ನೇ ಇಂಗ್ಲೀಷ್ನಾಗ ಏನು ಹೇಳ್ತಾರೆ, ಕುಡ್ ಯು ಕಾಲ್ ಬ್ಯಾಕ್ ಲೇಟರ್. ನೀವು ಸ್ವಲ್ಪ ತಡವಾಗಿ ನನಗೆ ಫೋನ್ ಮಾಡಿರಿ, ಇನ್ನೊಂದ್ಸತ್ತೆ ಸ್ವಲ್ಪ ಬಿಟ್ಟು ಫೋನ್ ಮಾಡಿರಿ ಅಂತ ಹೇಳ್ದಂಗೆ. ದಿ ಲೈನ್ ಈಸ್ ಬ್ಯುಸಿ. ಈಗ ನಿಮ್ಗೆ ಯಾರಿಗೋ ಮಾಡೋಕ್ಕೆ ಹೇಳಿದಿರ ಅಂತ ಹೇಳ್ಕೊಳ್ರಿ, ನೀವು ಅವ್ರಿಗೆ ಫೋನ್ ಮಾಡ್ತಿದ್ರೆ ಕಾಲ್ ಬ್ಯುಸಿ ಬರ್ತಾಯಿದೆ ಅಂತಂದರೆ ಆವಾಗ ವ್ಯಸ್ತವಾಗಿದ್ದಾರೆ ಅಂತ ಹೇಳ್ತೀವಲ್ಲ ಕನ್ನಡದಾಗ, ಅದಕ್ಕೆ ದಿ ಲೈನ್ ಈಸ್ ಬ್ಯುಸಿ. ಈ ಒಂದು ಫೋನು ಬ್ಯುಸಿ ಆಗಿದೆ ಅಂತ ಅರ್ಥ. ನೆಕ್ಸ್ಟ್ ಇನ್ನೊಂದು ರೀತಿಯಿಂದ ಯಾವುದನ್ನು ಮೆಸೇಜ್ ಹೇಳ್ರಿ ನನಗೆ ಅಂತ ಹೇಳ್ಬೇಕಾಗಿತ್ತಂದ್ರೆ ಪ್ಲೀಸ್ ಲೀವ್ ಅ ಮೆಸೇಜ್. ದಯವಿಟ್ಟು ಮಾಹಿತಿ ಕೊಡಿ, ಏನು ಹೇಳ್ಬೇಕು ಹೇಳ್ರಿ, ನಾನು ಮಾತಾಡ್ತೀನಿ, ಅಥವಾ ನನಗೆ ಹೇಳ್ರಿ ನಾನು ಅವ್ರಿಗೆ ತಲುಪಿಸ್ತೀನಿ. ಲೀವ್ ಅ ಮೆಸೇಜ್ ಅಂದರೆ ದಯಮಾಡಿ ನನಗೆ ಮಾಹಿತಿ ಕೊಡಿ ಅಂತ ಅರ್ಥ. ಅವ್ರು ಈ ರೀತಿಯೂ ಹೇಳ್ಬೋದು, ಐ ವಿಲ್ ಕಾಲ್ ಯು ಬ್ಯಾಕ್. ನಾನು ಮತ್ತೊಂದು ಸತಿ ಫೋನ್ ಮಾಡ್ತೀನಿ, ನಿನಗೆ ಹೇಳೋ ಅವಶ್ಯಕತೆ ಇಲ್ಲ, ಅಥವಾ ನಿಮ್ಗೆ ಹೇಳಾರ್ದ ವಿಚಾರಗಳಿತ್ತಂದರೆ ಇಲ್ಲ, ಐ ವಿಲ್ ಕಾಲ್ ಯು ಬ್ಯಾಕ್, ಮತ್ತೊಂದು ಸತಿ ಫೋನ್ ಮಾಡ್ತೀನಿ ಫ್ರೀ ಆದಾಗ ಅಂತ. ಓಕೆ, ನೀವು ಯಾರೊಬ್ಬರು ಫೋನ್ ಮಾಡ್ಯಾರ, ರಾಂಗ್ ನಂಬರ್ ಐತೆ ಅಂತ ಹೇಳಿದ್ರೆ ಅದಕ್ಕೆ ಯಾವ ರೀತಿ ಉತ್ತರ ಕೊಡ್ತೀರಂದರೆ, ಸಾರಿ ರಾಂಗ್ ನಂಬರ್, ಇದು ಸರಿಯಾದ ನಂಬರ್ ಅಲ್ಲ, ನೀವು ಬೇರೆಯವ್ರಿಗೆ ಮಾಡೋಕ್ಕೆ ಹೋಗಿ ನಮಗೆ ಮಾಡಿರಿ, ಸಾರಿ ಕ್ಷಮಿಸಿ, ಇದು ತಪ್ಪಾದ ಸಂಖ್ಯೆ ಅಂತ ಹೇಳ್ತೀವಿ. ದ ಫೋನ್ ಈಸ್ ರಿಂಗಿಂಗ್. ಫೋನು ರಿಂಗ್ ಆಗ್ತಾ ಇದೆ, ಯಾರು ಕೇಳಿಸ್ಕೊಳ್ತಾ ಇಲ್ಲ ಅಂತ ಸಂದರ್ಭದಾಗ ಹೇಳ್ತೀರಿ ಫೋನ್ ಈಸ್ ರಿಂಗಿಂಗ್, ಪ್ಲೀಸ್ ಅಟೆಂಡ್ ದ ಕಾಲ್. ದಯಮಾಡಿ ಫೋನ್ ರಿಂಗ್ ಆಗ್ತಾ ಇದೆ, ಎತ್ತರಿ ಅಂತೇಳಿ ಅರ್ಥ. ಓಕೆ, ಮೇ ಐ ಲೀವ್ ಎ ಮೆಸೇಜ್. ನಾನು ಸಂದೇಶವನ್ನು ಅಥವಾ ಸಂದೇಶ ಕಳಿಸ್ಬೋದೇ ಅಂತ ಅರ್ಥ. ಸಂದೇಶ ಏನು ಮಾಡ್ಬೋದೇ, ಕಳಿಸ್ಬೋದೇ ಅಂತ ಅರ್ಥ. ಸಂದೇಶ ಕಳಿಸಬಹುದೇ ಅಥವಾ ಹೇಳಬಹುದೇ. ಮೇ ಐ ಲೀವ್ ಅಂದ್ರೇನು, ಬಿಡೋದು, ಹೇಳೋದು ಅಂತ ಅರ್ಥ. ಇಲ್ಲಿ ಈ ಕಾಂಟೆಕ್ಸ್ಟಲ್ಲಿ ಹೇಳೋದು ಅಂತ ಅರ್ಥ. ನಾನು ಸಂದೇಶವನ್ನು ಹೇಳಬಹುದೇ, ಮೆಸೇಜನ್ನು ಹೇಳಬಹುದೇ ಅಂತ ಅರ್ಥ. ನಿಮ್ಗೆ ಹೇಳಿದ್ದಕ್ಕೆ ಏನು ಸಂದೇಶ ಹೇಳಕತ್ತಾಳ ಏನು ಅರ್ಥ ಆಗೋಲ್ದು, ಏನು ಹೇಳಕತ್ತಾಳ ಏನು ಗೊತ್ತಾಗಲ್ದು. ಅಂಥ ಟೈಮ್ದಾಗ ಏನು ಹೇಳ್ತೀವಿ, ಕುಡ್ ಯು ಪ್ಲೀಸ್ ರಿಪೀಟ್ ದ್ಯಾಟ್ ಪ್ಲೀಸ್ ಅಂತ ಹೇಳ್ಬೋದು, ಅಥವಾ ಇದನ್ನು ಎರಡನೇ ಸತಿ ಪ್ಲೀಸ್ ಅಂತ ಬಳಸ್ಬೋದು. ಬಳಸ್ತಾ ಇದ್ರೂ ಕೂಡ ಓಕೆ. ಕುಡ್ ಯು ಪ್ಲೀಸ್ ರಿಪೀಟ್ ದ್ಯಾಟ್
ಅದನ್ನು ನೀವು ಮತ್ತೊಂದು ಸತಿ ಮರುಕಳಿಸಿ ಹೇಳ್ತೀರಾ ಅಂತ ಹೇಳ್ದಾಗ, ಮತ್ತೊಂದು ಸತಿ ಹೇಳ್ರಿ ಅಂತ ಇದ್ದೀವಲ್ಲ, ಮರುಕಳಿಸಿ ಹೇಳಬಹುದೇ ಅಂತ ಕೇಳ್ದಂಗೆ ಕುಡ್ ಯು ರಿಪೀಟ್ ದ್ಯಾಟ್ ಪ್ಲೀಸ್, ಅದು ಮತ್ತೊಂದು ಸತಿ ಹೇಳ್ರಿ ಅಂತೇಳಿ ಅರ್ಥ. ಓಕೆ, ಐ ಕಾಂಟ್ ಹಿಯರ್ ಯು ಕ್ಲಿಯರ್ಲಿ, ಆಕೇನು ಹೇಳಕತ್ತಾಳ ಸರಿ ಕೇಳವಲ್ದು ಅಂತ ತಿಳ್ಕೊಳ್ರಿ. ಅಂಥ ಟೈಮ್ದಾಗ ನೀವೇನು ಹೇಳ್ತೀರಿ, ಐ ಕಾಂಟ್ ಹಿಯರ್ ಯು, ಏನ್ರಿ, ಐ ಕಾಂಟ್ ಹಿಯರ್ ಯು ಅಂದರೆ ನನಗೆ ಕೇಳಿಸ್ತಾ ಇಲ್ಲ ಅಂತ ಅರ್ಥ. ಐ ಕಾಂಟ್ ಹಿಯರ್ ಯು ಕ್ಲಿಯರ್ಲಿ, ನನಗೆ ಸರಿಯಾಗಿ ಕೇಳಿಸುತ್ತಿಲ್ಲ, ಏನು ಮಾಡ್ತಾ ಇಲ್ಲ, ಸರಿಯಾಗಿ ಕೇಳಿಸುತ್ತಿಲ್ಲ ಅಂತೇಳಿ ಅರ್ಥವಾಗುತ್ತೆ. ಓಕೆ, ನೆಕ್ಸ್ಟ್ ಒಂದು ಸೆಂಟೆನ್ಸ್ ಇದೆ, ಐ ವಿಲ್ ಟ್ರಾನ್ಸ್ಫರ್ ಯುವರ್ ಕಾಲ್, ಅಂದರೆ ನಾನು ನಿಮ್ಮ ಕರೆಯನ್ನು ಬೇರೆಯವ್ರಿಗೆ ಟ್ರಾನ್ಸ್ಫರ್ ಮಾಡ್ತೀವಿ. ಅಂದರೆ ಈಗ ಯಾರೋ ಒಬ್ಬರು ನೀವು ಕಸ್ಟಮರ್ ಕೇರಿಗೆ ಮಾಡಿರ್ತೀರಿ, ಇನ್ನೊಬ್ಬರ ಜೊತೆ ಮಾತಾಡ್ಬೇಕಾಗಿರ್ತದ, ಮ್ಯಾನೇಜರ್ ಜೊತೆ ಮಾತಾಡ್ಬೇಕಾಗಿರ್ತದ, ಅಂಥ ಟೈಮ್ನಾಗ ಏನಂತೀವಿ, ಐ ವಿಲ್ ಟ್ರಾನ್ಸ್ಫರ್ ಯುವರ್ ಕಾಲ್ ಟು ಮ್ಯಾನೇಜರ್, ಟು ಸೊ ಆ್ಯಂಡ್ ಸೋ ಪರ್ಸನ್, ಯಾರಿಗೆ ಮಾತಾಡ್ಬೇಕಂತೀರಿ ಅವರಿಗೆ ವರ್ಗಾಯಿಸ್ತೀವಿ ಅಂತ ಹೇಳಿದಂಗೆ. ಪ್ಲೀಸ್ ಸ್ಪೀಕ್ ಮೋರ್ ಸ್ಲೋಲಿ, ನೀವು ಫಾಸ್ಟ್ ಮಾತಾಡಿದ್ರೆ ಅರ್ಥ ಆಗಲ್ಲ, ನಿಧಾನ ಮಾತಾಡ್ರಿ ಅಂತ ಹೇಳಿದಂಗೆ. ಪ್ಲೀಸ್ ಸ್ಪೀಕ್ ಮೋರ್ ಸ್ಲೋಲಿ ಅಂದರೆ ಇನ್ನೂ ಸ್ವಲ್ಪ ನಿಧಾನವಾಗಿ ಮಾತಾಡಿ ಅಂಥೇಳಿ ಹೇಳಿದಂಗೆ. ಸ್ಪೀಕ್ ಮೋರ್ ಸ್ಲೋಲಿ, ನಿಧಾನಕ್ಕೆ ಮಾತಾಡಿ ಅಂತ ಹೇಳಿದಂಗೆ. ಪ್ಲೀಸ್ ಕಾಲ್ ಮೀ ಬ್ಯಾಕ್, ದಯವಿಟ್ಟು ನನಗೆ ಆಮೇಲೆ ಫೋನ್ ಮಾಡಿರಿ ಅಂತ ಹೇಳಿದಂಗೆ. ಪ್ಲೀಸ್ ಕಾಲ್ ಮೀ ಬ್ಯಾಕ್ ಅಂದರೆ ಆಮೇಲೆ ಫೋನ್ ಮಾಡಿರಿ ಅಂತ. ನೀವು ಕ್ಯಾನ್ ಯು ಹಿಯರ್ ಮೀ ನಾವು, ಅವಾಗ ಕೇಳಿಸಂಗಿಲ್ಲ ಅಂತ ಹೇಳಿದ್ರಲ್ಲ, ಇವಾಗ ಏನಂತಾರ, ಕ್ಯಾನ್ ಯು ಹಿಯರ್ ಮೀ, ಈಗ ಕೇಳಿಸ್ತದ ಅಂತೇಳಿ ಅವರನ್ನೇ ಪ್ರಶ್ನೆ ಕೇಳಿದಂಗೆ. ಈಗ ಕೇಳಿಸುತ್ತದೆಯೇ ಅಂತೇಳಿ ಕೇಳಿದಂಗೆ. ಕ್ಯಾನ್ ಯು ಹಿಯರ್ ಮೀ, ಈಗ ಕೇಳಿಸ್ತದ ಅಂತೇಳಿ ಕೇಳಿದಂಗೆ. ಕುಡ್ ಯು ಸ್ಪೀಕ್ ಲೌಡರ್, ಮತ್ತೆ ಹೇಳ್ತಾರ, ಇಲ್ಲ ಇನ್ನೂ ಸ್ವಲ್ಪ ಜೋರಾಗಿ ಮಾತಾಡ್ರಿ ಅಂತ ಹೇಳ್ಬೇಕಾಗಿತ್ತು ಅಂತಂದರೆ ಕುಡ್ ಯು ಸ್ಪೀಕ್ ಲೌಡರ್ ಪ್ಲೀಸ್, ಇನ್ನೂ ಸ್ವಲ್ಪ ಜೋರಾಗಿ ಮಾತಾಡಿ. ಕುಡ್ ಯು ಸ್ಪೀಕ್ ಲೌಡರ್ ಅಂದ್ರೆ ಏನು, ಸುಮ್ಮನೆ ಜೋರು ಧ್ವನಿಯಲ್ಲಿ, ಪ್ಲೀಸ್ ಅಂದರೆ ಮತ್ತೆ ದಯಮಾಡಿ ಅಂತ. ಐ ಆಮ್ ಸಾರಿ. ಇನ್ನೊಂದು ನೆಕ್ಸ್ಟ್ ಸೆಂಟೆನ್ಸ್ ಐತೆ, ಐ ಆಮ್ ಸಾರಿ ಐ ಡಿಡಂಟ್ ಕ್ಯಾಚ್ ದ್ಯಾಟ್. ನೀವೇನು ಹೇಳಿದ್ರಿ ನನಗೆ ಅರ್ಥ ಆಗಿಲ್ಲ ಅಂತ ಹೇಳ್ಬೇಕಾಗಿತ್ತಂದರೆ ಕ್ಯಾಚ್ ದ್ಯಾಟ್. ಐ ಆಮ್ ಸಾರಿ ಐ ಡಿಡಂಟ್ ಕ್ಯಾಚ್ ದ್ಯಾಟ್, ಕ್ಷಮಿಸಿ ನನಗೆ ಅರ್ಥವಾಗಲಿಲ್ಲ ಅಂತ ಹೇಳ್ದಂಗೆ. ಅರ್ಥವಾಗಿಲ್ಲ ಅಂತ ಹೇಳ್ಬೇಕಾಗಿತ್ತಂದರೆ ಐ ಡಿಡಂಟ್ ಕ್ಯಾಚ್ ದ್ಯಾಟ್ ಅಂತ. ಕ್ಯಾನ್ ಯು ಹೋಲ್ಡ್ ಫಾರ್ ಅ ಮೂಮೆಂಟ್, ನೀವು ಹಂಗೆ ಲೈನಾಗಿರ್ತಾರೆ, 1 ಸೆಕೆಂಡ್ 2 ಸೆಕೆಂಡ್ ಪೆನ್ ತಗೊಂತೀನಿ, ಸ್ವಲ್ಪ ಲೈನ್ದಾಗಿರ್ತೀರ ಅಂತ ಹೇಳಬೇಕು. ಅಂಥ ಟೈಮ್ನಾಗ ಏನು ಹೇಳ್ತೀವಿ, ಕ್ಯಾನ್ ಯು ಹೋಲ್ಡ್ ಫಾರ್ ಅ ಮೂಮೆಂಟ್, ಸ್ವಲ್ಪ ಹಂಗೆ ಲೈನ್ದಾಗಿರ್ತೀರ ಅಥವಾ ಕಾಯ್ತೀರ ಅಂತೇಳಿ ಹೇಳಿದಂಗೆ. ನೆಕ್ಸ್ಟ್ ಐ ವಿಲ್ ಪುಟ್ ಯು ಆನ್ ಹೋಲ್ಡ್ ಅಂತಂದರೆ ನಾನು ಮಾತಾಡೋಕ್ಕಾಗಲ್ಲ, ಬೇರೆದೇನೋ ಕಾಲಿದೆ, ಬೇರೆದೇನೋ ಕೆಲಸ ಇದೆ, ಜಸ್ಟ್ ಹಂಗೆ ಲೈನಾಗಿರ್ರಿ ಅಂತ ಹೇಳ್ತೀವಲ್ಲ ಕನ್ನಡದಾಗ, ಅದನ್ನೇ ಜಸ್ಟ್ ಇಂಗ್ಲೀಷ್ನಾಗ ಏನು ಹೇಳ್ತೀವಿ, ಐ ವಿಲ್ ಪುಟ್ ಯು ಆನ್ ಹೋಲ್ಡಲ್ಲಿ ಲೈನಲ್ಲಿ ಇಡ್ತೀವಿ, ಆಮೇಲೆ ಮಾತಾಡ್ತೀನಿ ಅಂತ ಹೇಳಿದಂಗೆ. ನೆಕ್ಸ್ಟ್ ದಿ ಸಿಗ್ನಲ್ ಈಸ್ ವೀಕ್, ಸಿಗ್ನಲ್ ಏನದವಂತ, ವೀಕ್ ಅದಾವಂತ, ಸರಿಯಾಗಿ ಕೇಳಿಸ್ತಾ ಇಲ್ಲ, ಸಿಗ್ನಲ್ ಇಲ್ಲ ಅಂತ ಹೇಳ್ಬೇಕಾಗ್ಯದ ಅಂದರೆ ಹಿಂಗೆ ದಿ ಸಿಗ್ನಲ್ ಈಸ್ ವೀಕ್ ಅಂತಂದರೆ ಭಾಳ ಕಡಿಮೆ ಇದೆ ಅಂತೇಳಿ ಅರ್ಥ. ಮೈ ಫೋನ್ ಈಸ್ ಅಬೌಟ್ ಟು ಡೈ ಅಂತಂದರೆ ಫೋನು ಸ್ವಿಚ್ ಆಫ್ ಆಗ್ತಾ ಇದೆ, ಡೈ ಅಂದ್ರೆ ಸತ್ತೋಗ್ತದಂತಲ್ಲ, ಫೋನು ಸ್ವಿಚ್ ಆಫ್ ಆಗ್ತಾ ಇದೆ ಅಂತ. ಮೈ ಫೋನ್ ಈಸ್ ಅಬೌಟ್ ಟು ಡೈ ಅಂದರೆ ಇನ್ನೇ 2 ಕಡ್ಡೆ ಐತೆ, ಒಂದೇ ಪಾಯಿಂಟ್ ಐತೆ, ಫೋನು ಸ್ವಿಚ್ ಆಫ್ ಆಗ್ತದೆ ಅಂತ ಹೇಳ್ಬೇಕಾಗಿತ್ತು ಅಂತಂದ್ರೆ ಏನು ಹೇಳ್ತೀವಿ, ಮೈ ಫೋನ್ ಈಸ್ ಅಬೌಟ್ ಟು ಡೈ ಅಂತಂದರೆ ಫೋನು ಸ್ವಿಚ್ ಆಫ್ ಆಗ್ತಾ ಇದೆ ಅಂತ ಅರ್ಥ. ಅಬೌಟ್ ಟು ಡೈ ಅಂದರೆ ಸ್ವಿಚ್ ಆಫ್ ಆಗ್ತಾ ಇದೆ ಅಂತೇಳಿ ಅರ್ಥ. ಕುಡ್ ಯು ಸ್ಪೆಲ್ ದ್ಯಾಟ್ ಪ್ಲೀಸ್, ಏನೋ ಒಂದು ಸೆಂಟೆನ್ಸ್ ಹೇಳಿರ್ತಾರೆ ಅಥವಾ ಏನೋ ಒಂದು ವರ್ಡ್ ಹೇಳಿರ್ತಾರೆ, ಅಡ್ರೆಸ್ ಹೇಳಿರ್ತಾರೆ, ಅದು ನಿಮ್ಗೆ ಅರ್ಥ ಆಗ್ತಾ ಇಲ್ಲ ಅಂತಂದರೆ ನೀವು ಸ್ಪೆಲ್ಲಿಂಗ್ ಹೇಳ್ರಿ ಅಂತ ಕೇಳಬೇಕಾಗ್ಯದ. ಆ ಸ್ಪೆಲ್ಲಿಂಗ್ ಹೇಳ್ರಿ ಅಂತ ಹೇಳೋದೆ ಕುಡ್ ಯು ಪ್ಲೀಸ್ ಸ್ಪೆಲ್ ದ್ಯಾಟ್. ಸ್ಪೆಲ್ ಅಂದರೆ ಅದನ್ನು ಬಿಡಿಸಿ ಹೇಳಿ ಅಂತ ಹೇಳಿದಂಗೆ, ಅಕ್ಷರಗಳನ್ನು ಹೇಳ್ರಿ ಅಂತ ಹೇಳಿದಂಗೆ. ಕುಡ್ ಯು ಸ್ಪೆಲ್ ದ್ಯಾಟ್ ಪ್ಲೀಸ್, ಅದನ್ನು ಮತ್ತೊಂದ್ಸತಿ ಹೇಳ್ರಿ, ಮತ್ತೊಂದ್ಸತಿ ಅಕ್ಷರಗಳು ಹೇಳ್ರಿ ಅಂತ ಕೂಡ ಅರ್ಥ ಆಗುತ್ತೆ. ಇಷ್ಟು ನಾವು ಟೆಲಿಫೋನಲ್ಲಿ ಸಹಜವಾಗಿ ಆಫೀಸ್ಗಳಲ್ಲಿ ಅಲ್ಲಿ ಇಲ್ಲಿ ಬಳಸ್ತಕ್ಕಂಥ ಒಂದಿಷ್ಟು ಸೆಂಟೆನ್ಸ್ ಇನ್ನೂ ಇದಾವ. ಇಷ್ಟೊಂದು ಸ್ವಲ್ಪ ವಿಡಿಯೋ ಲೆಂದೇ ಆಗ್ಬೋದು, ಬಟ್ ನೀವು ಕೂಡ ನಿಧಾನಕ್ಕೆ ಒಂದೊಂದನ್ನು ಕಲಿತಾ ಹೋಗೋಣ. ಹೆಂಗೋ ಮಾಡಿದ್ದೀವಿ. ಓಕೆ, ಪಾರ್ಟ್ 1 ಇದು ಮಾಡೋಣ. ಪಾರ್ಟ್ 1 ಇಷ್ಟು ಸಾಕು. ನೆಕ್ಸ್ಟ್ ಇನ್ನೊಂದು ವಿಡಿಯೋದಲ್ಲಿ ಮತ್ತೆ ಮಾಡೋಣ. ಡೋಂಟ್ ಫರ್ಗೆಟ್ ಟು ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. Okay, and don't forget to write your comments. I welcome your comments. Thank you for your support and thank you very much. We will meet in the next video.